ಭಾರತದ ಶ್ರೀಮಂತ ಹಾಗೂ ವಿವಿಧತೆಯಿಂದ ಕೂಡಿದ ಸಂಸ್ಕೃತಿಯ ಕುರಿತು ಇಂದಿನ ಮಕ್ಕಳಲ್ಲಿ ಅರಿವು ಮೂಡಿಸಿ ಅದರ ಕುರಿತು ಹೆಮ್ಮೆ ಪಡುವಂತೆ ಪ್ರೇರೇಪಿಸಲು ಇಸ್ಕಾನ್ ಹುಬ್ಬಳ್ಳಿಯು ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಂಡಿದೆ ಎಂದು ಇಸ್ಕಾನ್ ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷರಾದ ರಾಜೀವ್ ಲೋಚನ್ ದಾಸ್ ತಿಳಿಸಿದರು. ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವು ಇದೇ ಜೂನ್ 24ರಂದು ಆರಂಭಗೊಂಡು ಜೂನ್ 28ನೆಯ ತಾರೀಕಿನವರೆಗೂ ಅಂದರೆ ಒಟ್ಟು 5 ದಿನಗಳ ಕಾಲ ನಡೆಯಲಿದೆ. ಇದು ಯಾವುದೇ ಶಾಲೆಯ ಮಕ್ಕಳು ಶುಲ್ಕರಹಿತವಾಗಿ ಭಾಗವಹಿಸುವ ಮುಕ್ತ ಸ್ಪರ್ಧೆಯಾಗಿದೆ ಎಂದು ಅವರು ತಿಳಿಸಿದರು. ಅಲ್ಲದೆ ಉತ್ಸವದಲ್ಲಿ LKGಯಿಂದ 10ನೆಯ ತರಗತಿವರೆಗಿನ ಶಾಲಾ ಮಕ್ಕಳಿಗಾಗಿ ಸ್ಪರ್ಧೆಗಳನ್ನು ಅಳವಡಿಸಲಾಗಿದ್ದು, ಸ್ಪರ್ಧೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರಲು ಇದೊಂದು ಉತ್ತಮ ಅವಕಾಶವಾಗಿದೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಸಾಂಸ್ಕೃತಿಕ ಅಂತರವನ್ನು ಜೋಡಿಸಲು ಇಸ್ಕಾನ್ ಪರಿಕಲ್ಪನೆಯಾದ ಸಾಂಸ್ಕೃತಿಕ ಉತ್ಸವವು ಎಲ್ಲ ಶಾಲಾ ಮಕ್ಕಳಿಗೆ ಮುಕ್ತವಾಗಿದೆ ಎಂದು ಅವರು ತಿಳಿಸಿದರು. For the children from LKG up to 10th standard in practically in whole of North Karnataka. Around 12,000 children have enrolled this time. They will be participating in around more than 30 contests like we have dance, we have dramas, we have vocal music, we have rangoli, we have cooking, we have flower decorations. So a lot of modules are there where children can participate in this. So this will be. ಇದೇ ವೇಳೆ ಮಾತನಾಡಿದ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ VSV ಪ್ರಸಾದ್ ಅವರು, ಇದು ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಾದ ಅತಿದೊಡ್ಡ ಸಾಂಸ್ಕೃತಿಕ ಹಬ್ಬವಾಗಿದ್ದು ಸುಮಾರು 30 ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವರ್ಣರಂಜಿತ ಕಾರ್ಯಕ್ರಮಗಳಾದ ನಾಟಕ, ನೃತ್ಯ, ರಂಗೋಲಿ, ಗಾಯನ, ವೇದಿಕ ರಸಪ್ರಶ್ನೆ, ಬಣ್ಣ ತುಂಬುವ ಸ್ಪರ್ಧೆ ಮುಂತಾದವುಗಳನ್ನು ಒಳಗೊಂಡಿದ್ದು ಸುಮಾರು 12,000 ಮಕ್ಕಳು ಉತ್ಸವಕ್ಕೆ ನೋಂದಾಯಿತರಾಗಿದ್ದಾರೆ. ದೊಡ್ಡ ಪ್ರಮಾಣದ ಕಾರ್ಯಕ್ರಮವಾದ ಇದನ್ನು ನಡೆಸಲು 3 ಸ್ಥಳಗಳನ್ನು ಯೋಜಿಸಲಾಗಿದೆ ಎಂದು ಅವರು ಈ ವೇಳೆ ತಿಳಿಸಿದರು. ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇರುವಂತಹ ಇಸ್ಕಾನ್ ಹೆರಿಟೇಜ್ ಫೆಸ್ಟ್ ಅಂತ ನಾವು ಕಳೆದ 20 ವರ್ಷದಿಂದ ನಾವು ಸತತವಾಗಿ ಮಾಡ್ತಾ ಇದ್ದೀವಿ. ಕಳೆದ 4 ವರ್ಷ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಕರೋನಾ ಕಾರಣದಿಂದ. ಇದರಲ್ಲಿ ಸಂತಸದ ವಿಷಯ ಏನಂದ್ರೆ, ನಾವು ಇಡೀ ಭಾರತ ದೇಶ ಪಾಶ್ಚಾತ್ಯ ಏನು ಅನುಕರಣ ಮಾಡ್ತಾ ಇದೆ ನಮ್ಮ ಹುಡುಗರು, ಪರ್ಟಿಕ್ಯುಲರ್ಲಿ ಯೂತ್, ಅಂತ ಒಂದು ಸ್ಥಿತಿಯಿಂದ ನಾವು ಅವನ್ನು ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ಇದೊಂದು ಉತ್ತಮವಾದ ಪ್ಲಾಟ್ಫಾರ್ಮ್ ಅಂತ ನಾವು ಭಾವಿಸಿ ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು LKGಯಿಂದ ಹಿಡಿದು 10ನೇ ಕ್ಲಾಸ್ ತರಗತಿ ಮಟ್ಟ ಎಲ್ಲ ಪ್ರೈವೇಟ್ ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್ಸ್, ಇಡೀ ನಮ್ಮ ನಾರ್ತ್ ಕರ್ನಾಟಕದಲ್ಲಿರುವಂತಹ ಸ್ಕೂಲ್ಸ್, ಪರ್ಟಿಕ್ಯುಲರ್ಲಿ ಹುಬ್ಬಳ್ಳಿ ಧಾರವಾಡ ಇರುವಂತಹ ಸ್ಕೂಲ್ಸ್ಗೆ ನಾವು ಮಕ್ಕಳಿಗೆಲ್ಲ ಆಹ್ವಾನ ಕೊಟ್ಟಿದ್ವಿ. ಇದರಲ್ಲಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಇಸ್ಕಾನ್ ಹುಬ್ಬಳ್ಳಿಯ ಉಪಾಧ್ಯಕ್ಷರಾದ ರಘೋತ್ತಮ್ ದಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.